ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇದು ಬಂದು 2 ಡೇಸ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಸುನಿಲ್ ಇಬ್ಬರು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ. ಬ್ಯಾಂಗ್ಳೂರಲ್ಲಿ ಒಂದು ಪ್ರಮೋಷನ್ ಇತ್ತು ಅಂತ ಅಂದ್ಬಿಟ್ಟು 5 o'clock ಎದ್ದು ರೆಡಿ ಆಗಿಬಿಟ್ಟು ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಬೆಂಗಳೂರು ರೀಚ್ ಆಗಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಓಲ್ಡ್ ಸ್ಯಾರಿಗಳ ಏನು ಬೈ ಮಾಡ್ತಾರಲ್ವ, ಅಲ್ಲಿಗೆ ಒಂದು ಪ್ರಮೋಷನ್ ಇತ್ತು. ಸೊ ಹಾಗಾಗಿ ನಮಗೆ ಶಾರ್ಪ್ 10 to 10:30 ಅಷ್ಟರಲ್ಲೇ ರೀಚ್ ಆಗಬೇಕಂತ ಹೇಳಿದರು. ನಾನು ಕರೆಕ್ಟಾಗಿ 10:15ಗೆ ರೀಚ್ ಆದೆ. ಇದು ಬಂದುಬಿಟ್ಟು ಮಲ್ಲೇಶ್ವರಮಲ್ಲಿ ಲೊಕೇಟ್ ಆಗಿರೋದು. ಪುನೀತ್ ರೇಷ್ಮೆ ಸೆಂಟರ್ ಅಂತ ಅಂದ್ಬಿಟ್ಟು ನ್ಯೂಲಿ ಓಪನ್ ಮಾಡಿದ್ದಾರೆ. ಅಲ್ಲಿಗೆ ಪ್ರಮೋಷನ್ ಇತ್ತು ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಅವರು ನಮಗೆ ಎಷ್ಟು ಡಿಲೇ ಮಾಡಿದ್ರು ಅಂತಂದರೆ 2 hour ಡಿಲೇ ಆಯಿತು. ಬಿಕಾಸ್ ಅವ್ರಿಗೆ ಕನ್ನಡ ಬರಲ್ಲ, ಅದು ಇದು ಅಂದ್ಕೊಂಡು ಬೇರೆಯವ್ರನ್ನ ಕರೆಸ್ಬೇಕಿತ್ತು. ಹಾಗಾಗಿ 2 hours ಆದಮೇಲೆ ರಿಟರ್ನ್ ನಾವು ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಸೊ ಓಕೆ, ಇವತ್ತು ಸಂಡೇ ಸ್ಪೆಷಲ್ ಏನಪ್ಪ ನಮ್ಮ ಮನೆ ಅಂತ ಅಂದರೆ ನಮ್ಮ ಮಮ್ಮಿ ಹೇಳ್ತಾರೆ. ಇವಾಗ ಏನೇನು ಮಾಡಿದ್ದೀರಾ ಮಮ್ಮಿ? ತಲೆಕಾಲು ಸಾಂಬಾರ್, ರಾಗಿ ಮುದ್ದೆ, ರೈಸ್ ಅಷ್ಟೇ. ಏನು ಜಾಸ್ತಿ ಏನು ಸ್ಪೆಷಲ್ ಇರಲ್ಲ. ಬಿರಿಯಾನಿ ಎಲ್ಲ ಇಲ್ಲವೇ ಇಲ್ಲ. ತಲೆಕಾಲು ಸಾಂಬಾರು ಅಂದರೆ ಏನಾದರೂ ಮುದ್ದೆ ರೈಸ್ಗೆ ಸಕ್ಕತ್ತಾಗಿರುತ್ತೆ. ನಾಟಿ ತಲೆಕಾಲು ಸಾಂಬಾರಂತೂ. ಇನ್ನು ಬೇರೆ ಚಿಕನ್ ಅದಾದರೆ ಹೆಂಗೋ ಕುಷ್ಕ ಬಿರಿಯಾನಿ ಕಬಾಬ್ ಅಂತ ಮಾಡ್ಕೋಬೋದು. ಇತ್ತೀಚೆಗೆ ಚಿಕನ್ ಸ್ವಲ್ಪ ಕಡಿಮೆನೆಲ್ಲ ಮಾಡೋದು. ಚಿಕನ್ ಎಲ್ಲ ತಿನ್ನೋದು ಕಡಿಮೆ ಆಗಿದೆ. ಹಾಗಾಗಿ ನಾಟಿ ತಲೆಕಾಲು ತಗೊಂಡು ಬಂದು ಬೆಳಗ್ಗೆನೆ ತಂದಿರೋದು. ಇವತ್ತು ಮಧ್ಯಾಹ್ನ ಟೈಮ್ ಇವಾಗ ಆಲ್ರೆಡಿ 2 ಗಂಟೆ ಆಗಿದೆ. ಅಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ತಿಂಡಿ ಮಾಡಿರೋದು. ಒಬ್ಬೊಬ್ಬರು 10 ಗಂಟೆಯಿಂದ ಸ್ಟಾರ್ಟ್ ಆಗಿ 12 ಗಂಟೆವರೆಗೂ ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ತಿಂಡಿ ಮಾಡಿದ್ದಾರೆ. ನಮ್ಮನೆ ಸುನೀಲ್ ತಿಂಡಿ ಮಾಡಿದಾಗ 10:30 ಆಗಿತ್ತು. ನಾನು ತಿಂಡಿ ಮಾಡಾಗ 11 ಗಂಟೆ ಆಗಿತ್ತು. ಶೈಲು ಮಾಡಾಗ 11 ಗಂಟೆ. ನಮ್ಮನೆಯವ್ರು ಮಾತ್ರ ಮಮ್ಮಿ ಬೆಳಗ್ಗೆ ಟೈಮು, ತಾತ ಮೊಮ್ಮಗ ಬ್ಯಾಟಿಂಗು. ವಿಶು ಮಾಡಿದಾಗ 12 ಗಂಟೆ ಮೇಲಾಗಿತ್ತು. ಅವ್ನು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಾಗ. ಅಂದ್ರೆ ಅವ್ನಿಗೆ ಇವತ್ತೇ ರೆಸ್ಟ್. ಅವ್ನಿಗೆ ಭಾನುವಾರ ಸದ್ಯ ಇವತ್ತಾದ್ರೂ ಮನೇಲಿದ್ದಾನೆ. ಮನೆಯಲ್ಲ ಈಗಲೂ ಎದ್ದು ಸ್ನಾನ ಮಾಡ್ಕೊಂಡು ಹೊರಗಡೆ ಹೋಗಿದ್ದಾನೆ. ಈಗ ಬರ್ತಾನೆ ಊಟ ಟೈಮ್ಗೆ. ಹಂಗಾಗಿ ಏನಿಲ್ಲ 3 ಗಂಟೆಗೆ ಊಟ ಮಾಡಿದ್ರು ಆಗುತ್ತೆ. ಸರಿಲ್ಲ ಹೇಳಿದ್ರು ಟೈಮ್ ಆದ್ರೂ ಏನೂ ಆಗಲ್ಲವ, ನಿಧಾನದಲ್ಲೇ ಮಾಡೋಣ ಅಂತ. ಆಲ್ರೆಡಿ ರೆಡಿ ಆಯ್ತು. 2 ಗಂಟೆಗೆಲ್ಲ ರೆಡಿ ಮಾಡಿದ್ದೀವಿ. ಇನ್ನು ಇವಾಗ ಕೊಟ್ಟರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲೆಲ್ಲ ಹೋಗಿದ್ದಾರೆ ವಿಶು ಎಲ್ಲ. ಸೊ ಘಮ ಅಂತ ಇದೆ ತಲೆಕಾಲು ಸಾಂಬಾರು. ಇನ್ನು ಮುದ್ದೆ ಆದ ತಕ್ಷಣ ವೆಯ್ಟೇ ಮಾಡ್ದೇನೆ ಊಟಕ್ಕೆ ಕೊಡೋದೇನೆ. ಎಸ್, ಯಾರಿಗೆಲ್ಲ ತಲೆಕಾಲು ಸಾಂಬಾರು ಇಷ್ಟ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಚೆನ್ನಾಗಿರುತ್ತೆ. ನಾನ್ ವೆಜ್ಜಲ್ಲಿ ಮಟನ್ನ ಯಾರು ಲೈಕ್ ಮಾಡ್ತಾರೋ ಅವ್ರು ತಲೆಕಾಲನ್ನು ಇಷ್ಟಪಡ್ತಾರೆ ಆಲ್ಮೋಸ್ಟ್. ಹೌದು. ಸೊ ಸಕ್ಕತ್ತಾಗಿ ಬಂದಿದೆ. ಸೂಪರ್. ಸರ್ವ್ ಆದ್ಮೇಲೆ ತೋರಿಸ್ತೀನಿ ಹೆಂಗ್ ಸರ್ವ್ ಮಾಡಿರ್ತೀವಿ ಅಂತ. ಸೊ ಒಳ್ಳೆ ಮುದ್ದೆ ತಲೆಕಾಲು ಸಾಂಬಾರು ರೆಡಿ ಆಗಿದೆ. ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದೆ. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನು ಮಾಡಿದ್ಯಾ ಸ್ಟೈಲ್. ಸೊ ಹಾಯ್ ಹಲೋ, ನೀವೇ ಕಾವಳ ಇಟ್ಟು ನಿಂತಿದ್ರೆ ನೀವು ನೆಟ್ ನಿಂತ್ಕೊಳ್ಳಿ. ವೆಲ್ಕಮ್ ವಿಡಿಯೋ ಮಾಡಾಗಲೇ ಇಷ್ಟು ಕನ್ಫ್ಯೂಷನ್ ನೋಡಿ ಇವ್ರುಗಳಿಗೆ ಇಬ್ರಿಗೂ. ಸೊ ಎಸ್, ವೆಲ್ಕಮ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತು ಏನಿಲ್ಲ, ಸಂಡೇ ಆರಾಮಾಗಿ ಮನೆಯಲ್ಲಿ ಇರೋಣ ಅಂತ ಇದ್ವಿ. ಇವತ್ತು ಒಳ್ಳೆ ನಾನ್ ವೆಜ್ ಊಟ ಕೂಡ ಆಯಿತು. ಸಡನ್ ಆಗಿ ಒಂದು ಪ್ರಮೋಷನ್ ಇದೆ ಅಂತ ಕಾಲ್ ಬಂತು. ಸೊ ಇವಾಗ ಸಡನ್ ಆಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎತ್ತ ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ ಹೋಗೋಣ. ಸೊ ನಾವಿವಾಗ ಡೈರೆಕ್ಟ್ ಬಂದಿದ್ದೇನೆ ರಾಯಲ್ ಮಾರ್ಟ್ಗೆ. ಅದು ನಮಗೆ ಶಾರ್ಪ್ 5 o'clockಗೆ ಬನ್ನಿ ಅಂತಂದರು. ಯಾಕಂದರೆ ಕ್ರೌಡ್ ಮತ್ತು ನಮಗೆ ಹೊರಗಡೆ ಏನು ಅಷ್ಟೊಂದು ಕ್ರೌಡ್ ತುಂಬ್ಕೊಂಡಿರೋದಿಲ್ಲ. ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ರಾಯಲ್ ಮಾರ್ಟಲ್ಲಿ ಒಳ್ಳೊಳ್ಳೆ ಆಫರ್ಸ್ಗಳನ್ನ ಬಿಟ್ಟಿದ್ದಾರೆ. ನ್ಯೂ ಇಯರ್ ಬರ್ತಾ ಇದೆ, ಹಾಗಾಗಿ 50%, 60%ವರೆಗೂ ಆಫರ್ಸ್ ಇದೆ. ಗ್ರಾಸರಿ ಆಗಿರ್ಬೋದು, ಹಾಗೆಯೇ ನಿಮಗೆ ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು, ಎಲ್ಲದ್ರ ಮೇಲೆ ತುಂಬಾ ಒಳ್ಳೊಳ್ಳೆ ಆಫರ್ಸ್ ಇದೆ. ಹಾಗೇ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಮತ್ತು ಲಕ್ಕಿ ವಿನ್ನರ್ಗೆ LED TV ಗೆಲ್ಲುವಂಥ ಆಪರ್ಚುನಿಟಿ ಆಗಿರ್ಬೋದು, ವಾಷಿಂಗ್ ಮೆಷಿನ್ ಗೆಲ್ಲುವಂಥ ಆಪರ್ಚುನಿಟಿಗಳು ತುಂಬಾ ಇದೆ. ನಿಮಗೆ ಇದಲ್ದೇ 250 ಮೆಂಬರ್ಸ್ಗೆ ಎಕ್ಸ್ಟ್ರಾ ಗಿಫ್ಟ್ಗಳನ್ನ ಕೂಡ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಬೇಗ ನಮ್ಮ ಮೈಸೂರಲ್ಲಿರೋ ರಾಯಲ್ ಮಾರ್ಟ್ನ ವಿಸಿಟ್ ಮಾಡಿ. ಏನೇನೆಲ್ಲ ಆಫರ್ ಇದೆ ಅಂತ ನಾನು ಕಂಪ್ಲೀಟಾಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆ ನಾಳೆ ಬರುತ್ತೆ ಅಂತಂದರೆ ಐ ಥಿಂಕ್ ನಾಳೆನೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಆಗಿರುತ್ತೆ. ನಾನು ಒಂದಷ್ಟು ಗ್ರಾಸರೀಸ್ ಎಲ್ಲ ಬೇಕಿತ್ತು, ಅದನ್ನು ಕೂಡ ತೊಗೊಂಡು ಬಿಲ್ಲಿಂಗ್ ಮಾಡಿಸೋದಕ್ಕೆ ಅಂತ ಬಂದೆ. ಇವತ್ತಿನ ದಿನ ಒಂಥರ ಚೆನ್ನಾಗಿತ್ತು. ಅನ್ಎಕ್ಸ್ಪೆಕ್ಟಾಗಿ ಪ್ರಮೋಷನ್ ಮಾಡಬೇಕಿತ್ತು. ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ಲಿ ಬೇಗ ಬಂದು ರೆಡಿಯಾಗಿ ಇಲ್ಲಿ ಶೂಟಿಗೆ ಬಂದೆ ನಾನು.
ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸಂಡೇ ಆರಾಮಾಗಿ ಮನೇಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಅಂತ ಅಂದ್ಕೊಂಡಿದ್ದೆ. ಆ ಸಡನ್ನಾಗಿ ಕಾಲ್ ಬಂದು ಈ ಟೈಮ್ಗೆ ಬರಬೇಕು ಅಂತ ಅಂದ್ರಲ್ಲ, ಸೊ ಹಾಗಾಗಿ ನಾನು ಶೂಟೆಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆ ಕಡೆ ಹೋಗಬೇಕು. ಆ್ಯಂಡ್ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸುನೀಲ್ ಅವ್ರು ಕೂಡ ಬಂದಿದ್ದಾರೆ ಅಲ್ವಾ, ಯಾವ ಥರ ವಿಡಿಯೋ ಮಾಡಬೇಕು, ಕಂಟೆಂಟ್ ವೀಡಿಯೋಸ್ ಇಲ್ಲ ಫನಿ ವೀಡಿಯೋಸ್, ಅದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ನ ಮಾಡಿದ್ರಿ ಅಂತಂದರೆ ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬೇಗ ಬೇಗ ಕಾಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ. ನಮ್ಮ ಜೊತೆ ಬುಜ್ಜಿನೂ ಬಂದಿದ್ದ. ಸೊ ನೈಟ್ ಟೈಮ್ ರಾಯಲ್ ಮಾರ್ಟ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ರಿಚಾಗಿ ಕಾಣಿಸುತ್ತೆ, ಕಲರ್ಫುಲ್ಲಾಗಿ ಲೈಟಿಂಗ್ಸಿಂದ ತುಂಬಿರುತ್ತೆ. ಇನ್ನೇನು ನ್ಯೂ ಇಯರ್ ಬರ್ತಾ ಇರೋದ್ರಿಂದ ಒಳ್ಳೊಳ್ಳೆ ಆಫರ್ಸ್ಗಳಿದ್ದಾವೆ. ಈ ಚಾನ್ಸ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ನೀವೇನಾದರೂ ಮೈಸೂರವರಾಗಿದ್ದರೆ ಅಕ್ಕಪಕ್ಕ ಇದ್ದರೆ ಫ್ರೀ ಮಾಡ್ಕೊಂಡು ಒನ್ ಟೈಮ್ ಸಿದ್ಧಾರ್ಥ ಲೇಔಟಲ್ಲಿರೋ ರಾಯಲ್ ಮಾರ್ಟ್ಗೆ ವಿಸಿಟ್ ಮಾಡಿ. ಆ್ಯಂಡ್ ಒಳ್ಳೊಳ್ಳೆ ಆಫರ್ಸ್, ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ. ಸೊ ನಾನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಆ್ಯಂಡ್ ಯಾವ ಥರ ವಿಡಿಯೋ ಮಾಡಬೇಕಂತ ನಾನೇ ಥಿಂಕ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಬೇರೆ ಬೇರೆ ಥರ ಕಂಟೆಂಟ್ ಕ್ರಿಯೇಟ್ ಮಾಡಿ ನಿಮ್ಮ ಮುಂದೆ ವಿಡಿಯೋನ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬೈ ಬಾಯ್. ಸಿ ಯು.